ಹಲೋ ಎವ್ರಿವನ್. ಇವತ್ತು ಏಕಾದಶಿ ಆಗಿದ್ದರಿಂದ ಬೆಳಗ್ಗೆನೇ ಬೇಗ ಎದ್ದು ಮನೆಯಲ್ಲಿ ಪೂಜೆ ಮಾಡಿ ಮಗನ ಜೊತೆ ರಾಯರ ಮಠಕ್ಕೆ ಹೋದೆ. ಇವತ್ತು ಗುರುವಾರ, ಹಾಗೆ ಏಕಾದಶಿ ಒಳ್ಳೆಯ ದಿನ ಎಂದು ರಾಘವೇಂದ್ರ ಮಠಕ್ಕೆ ಹೋಗಿ ರಾಘವೇಂದ್ರನಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದು ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ನನಗೊಂದು ಕುಂಬಳಕಾಯಿ ಸಿಕ್ತು. ಅದರಿಂದ ಒಂದು ಮದುವೆ ಮನೆಗಳಲ್ಲಿ ನೀಡುವ ಸಾಂಬಾರು ರೀತಿ ಒಂದು ಸಾಂಬಾರು ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಅಷ್ಟರಲ್ಲಿ ನಾನು ರೈಸ್ಗೂ ಕೂಡ ಇಟ್ಟಿದ್ದೀನಿ. ಕುಂಬಳಕಾಯಿನ ದಪ್ಪ ದಪ್ಪಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಒಂದು ಕುಕ್ಕರಲ್ಲಿ ಬೇಳೆನೂ ಬೇಯೋಕ್ಕಿಟ್ಟಿದ್ದೆ. ಇದನ್ನು ನಾನು ವಿಷಲ್ ಏನು ಹಾಕ್ಸ್ಕೊಂಡಿಲ್ಲ, ಹಾಗೆ ಬೇಳೆನ ಬೇಯಿಸ್ಕೊಂಡು ಅದು ಅರ್ಧ ಬೇಳೆ ಬೆಂದ ನಂತರ ನಾನು ಏನು ಕಟ್ ಮಾಡ್ಕೊಂಡಿದ್ದೆ ಕುಂಬಳಕಾಯಿನ ಅದನ್ನು ಆ ಬೇಳೆ ಜೊತೆ ಮಿಕ್ಸ್ ಮಾಡ್ತೀನಿ. ವಿಷಲ್ ಹಾಕ್ಸ್ತೇನೆ ಈ ರೀತಿ ಸಾಂಬಾರು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ನಾನು ಅನ್ನನೂ ಕೂಡ ಹಾಗೆ ವಿಷಲ್ ಹಾಕ್ಸ್ದೆ. ಇತ್ತೀಚೆಗೆ ಪಾತ್ರೆಯಲ್ಲೇ ಮಾಡೋಕ್ಕೆ ರೂಢಿ ಮಾಡಿಕೊಂಡೆ. ನಾನಿಲ್ಲಿ ಒಗ್ಗರಣೆಗೆ ಅಂತ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಸಾಸಿವೆ, ಜೀರಿಗೆ ಹಾಗೂ ಮೆಣಸಿನಕಾಯಿ ಇಷ್ಟು ತೊಗೊಂಡಿದ್ದೀನಿ. ಎಲ್ಲನೂ ದಪ್ಪ ದಪ್ಪಗೆ ಹಚ್ಕೊಂಡಿದ್ದೀನಿ. ಇದಕ್ಕೇನು ಒಂದು ಮೆಜರ್ಮೆಂಟ್ ಅಂತ ಏನಿಲ್ಲ. ಹಾಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಹಾಗೆ ಮೆಣಸಿನಕಾಯಿ, ಹಾಗೆ ಕರಿಬೇವು ಮತ್ತು ಈರುಳ್ಳಿ, ಟೊಮೊಟೊ ಎಲ್ಲನೂ ಒಂದೇ ಸಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಟೊಮೊಟೊ ಜೊತೆ ಸ್ವಲ್ಪ ಕೊತ್ತಂಬರಿ